ಮೂಟೆಗಳು ಅಂತ ಹೇಳಿದ್ರು. ಯಾರು? ಸಿದ್ದರಾಮಯ್ಯನವರು. ನಿಮಗೇನು ಹೇಳ್ಬೇಕು ಸ್ವಾಮಿ? ಇವತ್ತು ನಿಮಗೇನು ಹೇಳಬೇಕು? ನಿಮ್ಮ ಮಂತ್ರಿಗಳು 6 ಜನ ಇದ್ದಾರಲ್ಲ, ನಿಮ್ಮ ಆರೋಗ್ಯ ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ವಾಲ್ಮೀಕಿ ಹಗರಣದ ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಇನ್ನೊಬ್ಬ ಮಂತ್ರಿ ಇದ್ದಾರಲ್ಲ, KEDB ಮಂತ್ರಿ, ಬೃಹತ್ ಕೈಗಾರಿಕೆ ಮಂತ್ರಿ, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ತಾವೇ ಉತ್ತರ ಕೊಡಬೇಕು. RDPR ಮಿನಿಸ್ಟರ್ ಏನು ಮಾಡವ್ರೆ ಸರ್? ಈಗ ಸರ್ ಫೈನಲ್ ಆಗಿ ವಿಜೇಂದ್ರ ಅವ್ರನ್ನ ನವೆಂಬರ್ ಒಳಗಡೆ ಇಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಅವ್ರೇನು ಹೈಕಮಾಂಡ ಅಲ್ಲಲ್ಲ, ಅವರ ಹೈಕಮಾಂಡ್ ಹೇಳಿದ್ರೆ ಒಂದು ಕ್ಷಣ ಅವ್ರು ಇರಲ್ಲ. ಅವ್ರನ್ನ ಬಿಟ್ಟೇ ಪಕ್ಷ ಕಟ್ಟಲಿ, ನಾವೇನು ಬೇಡ ಅನ್ನೋದಿಲ್ಲ. ಅವರೇನಾದರೂ ಪಾರ್ಟಿ ವಿರುದ್ಧ ಇಷ್ಟೊಂದು ದೊಡ್ಡ ಪಾದಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಇವರು ಮಾತುಗಳಾಡೋರು ಜಾಸ್ತಿ, ಕೆಲಸ ಮಾಡೋರು ಕಡಿಮೆ. ವಿಜೇಂದ್ರ ಇಳಿಯೋಲ್ಲ, ಪಕ್ಷ ಮುನ್ನಡೆಸ್ತಾರೆ. ಅವರು ಬರೋ ಚುನಾವಣೆ ತನಕ ಅವರೇ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲೇ ನಾವು ಚುನಾವಣೆಯನ್ನು ನಡೆಸ್ತೀವಿ. ಇದು ನಮ್ಮ ನಂಬಿಕೆ. 100ಕ್ಕೆ 100 ಪಾಲು ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಈಗಾಗಲೇ ಯಾರ್ಯಾರಿಗೆ ಸೂಚನೆ ಕೊಡಬೇಕು ಕೊಟ್ಟಿದೆ. ತಮ್ಮ ಗಮನದಲ್ಲಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟಿದೆ. ಇದೇ ಥರ ಮುಂದೆ ವರ್ಷದ್ರೆ ಸರಿ ಹೋಗಲ್ಲ ಅಂತೇಳಿ ಸೂಚನೆ ಕೊಟ್ಟಿದೆ. ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಸೂಚನೆ ಕೊಟ್ಟಿದೆ. ಮುಂದುವರಿತಾ ಇದ್ದಂಥ ಕ್ರಮ ತಗೊಳ್ಳಿ, ನಮ್ಮನ್ನು ಹೊರಗಾಕ್ಲಿ ಅಂತ. ಅದೇನೋ RBC, KBC, LBC ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದಾರಲ್ಲ. ಅಲ್ಲ ಸರ್, ಏನೇನೋ LBCನ KBCನ ಏನೋ ಮಾಡಬೇಕು ಅಂತ ಯೋಚನೆ, ಅದು ಗೊತ್ತಿಲ್ಲ ನನಗೆ. ಸೊ ಹಾಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಅವರು ಯೋಚನೆ ಮಾಡಲಿ. ಅದು ಯಾವ ರೀತಿ ಮಾಡ್ತಾರೋ ಮಾಡಲಿ. ಹಿಂದೆ ಮಾಡಿ ಕೈ ಸುಟ್ಕೊಂಡಿರೋ ಅನುಭವಗಳು ಮಸ್ತಿದ್ದಾವೆ. ಅನೇಕ ಜನ ಈ ರಾಜ್ಯದಲ್ಲಿ ಪ್ರಾಂತೀಯ ಪಾರ್ಟಿಗಳನ್ನು ಮಾಡಿದ್ರು, ಕೈ ಸುಟ್ಕೊಂಡ್ರು, 0 ಪ್ರೋಗ್ರೆಸ್ಸಲ್ಲಿ ಮನೆಗೆ ಹೋದರು. ಅದೇ ಪರಿಸ್ಥಿತಿ. ಮೂಟೆಗಳು ಅಂತ ಹೇಳಿದ್ರು. ಯಾರು? ಸಿದ್ದರಾಮಯ್ಯನವರು. ನಿಮಗೇನು ಹೇಳ್ಬೇಕು ಸ್ವಾಮಿ? ಇವತ್ತು ನಿಮಗೇನು ಹೇಳಬೇಕು? ನಿಮ್ಮ ಮಂತ್ರಿಗಳು 6 ಜನ ಇದ್ದಾರಲ್ಲ, ನಿಮ್ಮ ಆರೋಗ್ಯ ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ವಾಲ್ಮೀಕಿ ಹಗರಣದ ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಇನ್ನೊಬ್ಬ ಮಂತ್ರಿ ಇದ್ದಾರಲ್ಲ, KEDB ಮಂತ್ರಿ, ಬೃಹತ್ ಕೈಗಾರಿಕೆ ಮಂತ್ರಿ, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ತಾವೇ ಉತ್ತರ ಕೊಡಬೇಕು. RDPR ಮಿನಿಸ್ಟರ್ ಏನು ಮಾಡವ್ರೆ? ಸರ್ ಈಗ ಸರ್ ಫೈನಲ್ ಆಗಿ ವಿಜೇಂದ್ರ ಅವ್ರನ್ನ ನವೆಂಬರ್ ಒಳಗಡೆ ಇಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಅವ್ರೇನು ಹೈಕಮಾಂಡ ಅಲ್ಲಲ್ಲ, ಅವರ ಹೈಕಮಾಂಡ್ ಹೇಳಿದ್ರೆ ಒಂದು ಕ್ಷಣ ಅವ್ರು ಇರಲ್ಲ. ಅವ್ರನ್ನ ಬಿಟ್ಟೇ ಪಕ್ಷ ಕಟ್ಟಲಿ, ನಾವೇನು ಬೇಡ ಅನ್ನೋದಿಲ್ಲ. ಅವರೇನಾದರೂ ಪಾರ್ಟಿ ವಿರುದ್ಧ ಇಷ್ಟೊಂದು ದೊಡ್ಡ ಪಾದಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಇವರು ಮಾತುಗಳಾಡೋರು ಜಾಸ್ತಿ, ಕೆಲಸ ಮಾಡೋರು ಕಡಿಮೆ. ವಿಜೇಂದ್ರ ಇಳಿಯೋಲ್ಲ, ಪಕ್ಷ ಮುನ್ನಡೆಸ್ತಾರೆ. ಅವರು ಬರೋ ಚುನಾವಣೆ ತನಕ ಅವರೇ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲೇ ನಾವು ಚುನಾವಣೆಯನ್ನು ನಡೆಸ್ತೀವಿ. ಇದು ನಮ್ಮ ನಂಬಿಕೆ. 100ಕ್ಕೆ 100 ಪಾಲು ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಈಗಾಗಲೇ ಯಾರ್ಯಾರಿಗೆ ಸೂಚನೆ ಕೊಡಬೇಕು ಕೊಟ್ಟಿದೆ. ತಮ್ಮ ಗಮನದಲ್ಲಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟಿದೆ. ಇದೇ ಥರ ಮುಂದೆ ವರ್ಷದ್ರೆ ಸರಿ ಹೋಗಲ್ಲ ಅಂತೇಳಿ ಸೂಚನೆ ಕೊಟ್ಟಿದೆ. ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಸೂಚನೆ ಕೊಟ್ಟಿದೆ. ಮುಂದುವರಿತಾ ಇದ್ದಂಥ ಕ್ರಮ ತಗೊಳ್ಳಿ, ನಮ್ಮನ್ನು ಹೊರಗಾಕ್ಲಿ ಅಂತ. ಅದೇನೋ RBC, KBC, LBC ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದಾರಲ್ಲ. ಅಲ್ಲ ಸರ್, ಏನೇನೋ LBCನ KBCನ ಏನೋ ಮಾಡಬೇಕು ಅಂತ ಯೋಚನೆ, ಅದು ಗೊತ್ತಿಲ್ಲ ನನಗೆ. ಸೊ ಹಾಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಅವರು ಯೋಚನೆ ಮಾಡಲಿ. ಅದು ಯಾವ ರೀತಿ ಮಾಡ್ತಾರೋ ಮಾಡಲಿ. ಹಿಂದೆ ಮಾಡಿ ಕೈ ಸುಟ್ಕೊಂಡಿರೋ ಅನುಭವಗಳು ಮಸ್ತಿದ್ದಾವೆ. ಅನೇಕ ಜನ ಈ ರಾಜ್ಯದಲ್ಲಿ ಪ್ರಾಂತೀಯ ಪಾರ್ಟಿಗಳನ್ನು ಮಾಡಿದ್ರು, ಕೈ ಸುಟ್ಕೊಂಡ್ರು, 0 ಪ್ರೋಗ್ರೆಸ್ಸಲ್ಲಿ ಮನೆಗೆ ಹೋದರು. ಅದೇ ಪರಿಸ್ಥಿತಿ.